ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಆಲೋಚನೆಗಳಿಗೆ ಮಿತಿಯಿದ್ದರೆ ಮಾತಿಗೆ ಮಿತಿಯಿರುತ್ತದೆ, ಭಾವನೆಗಳಿಗೆ ಮಿತಿಯಿರುತ್ತದೆ. ನಿನ್ನ ಆಲೋಚನೆಗಳನ್ನು ಗಮನಿಸು. ಗೊಂದಲಗಳನ್ನು ಸೃಷ್ಟಿಸುವ ಆಲೋಚನೆಗಳಿಗೆ ನಿನ್ನ ಭಕ್ತಿಯಲ್ಲಿ ಉತ್ತರವಿದೆ ಎಂದು ನಂಬು. ನಿನಗೆ ಬೇಕಾದ ಎಲ್ಲವೂ ನಿನ್ನ ನಂಬಿಕೆಯಲ್ಲಿದೆ ಎಂದು ತಿಳಿದುಕೋ. ನಿನಗೆ ನಾನೊಂದು ರಹಸ್ಯವನ್ನು ಹೇಳಲೇ? ನಿನಗೆ ಬೇಕಾಗಿರುವುದು ಏನೇ ಆಗಿರಲಿ, ಒಳ್ಳೆಯ ಆರೋಗ್ಯ, ಹಣ ಸಹಾಯ, ಉದ್ಯೋಗ, ಪ್ರೀತಿ, ಏನೇ ಆಗಿರಲಿ, ಅದನ್ನು ಒಂದು ದೇವತೆ ಎಂದು ಅರಿತು ಅದಕ್ಕೆ ಸಾಯಿ ಎನ್ನುವ ಹೆಸರನ್ನು ನೀಡಿ ಅದರ ಜೊತೆ ಮಾತನಾಡು. ನಿನ್ನ ಕೃತಜ್ಞತೆಯನ್ನು ನೀಡು. ಜೀವನದ ಸುಖ ದುಃಖಗಳು, ಸೋಲು ಗೆಲುವು ಎಲ್ಲವೂ ದೇವರ ಅಂಶವೇ ಆಗಿದೆ. ನಿನ್ನ ಜೀವನ ದೇವರು ದೇವತೆಗಳಿಂದ ತುಂಬಿದೆ. ಅವರ ಜೊತೆ ನಿನ್ನ ಸಂಬಂಧ ಬಹಳ ಆಳವಾದ ಸಂಬಂಧ. ನೀನು ಮಾತನಾಡಿದರೆ ಅವರಿಗೆ ಕೇಳಿಸುತ್ತದೆ. ಈ ಗುರುವಿನ ಮಾತುಗಳು ನಿನಗೆ ಅರ್ಥವಾಗುತ್ತದೆ. ಶೀಘ್ರದಲ್ಲೇ ನನ್ನ ಮಾತುಗಳು ನಿನ್ನ ಅನುಭವಕ್ಕೆ ಬರುತ್ತವೆ. ನನ್ನ ಮಗುವೆ, ಯಾವ ಸಂಬಂಧ ನಿನಗೆ ನೋವನ್ನು ನೀಡುತ್ತಿದೆಯೋ ಆ ವ್ಯಕ್ತಿಗಾಗಿ, ಆ ವ್ಯಕ್ತಿಯ ಆತ್ಮಕ್ಕಾಗಿ ಮತ್ತು ಆ ಸಂಬಂಧಕ್ಕಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸು. ನಿಮ್ಮಿಬ್ಬರನ್ನು ಕಟ್ಟಿಹಾಕಿರುವ ಕರ್ಮ ನಿಮಗೆ ನೋವಿನಿಂದ ಮುಕ್ತಿಯನ್ನು ನೀಡಲಿ ಎಂದು ಬೇಡಿಕೋ. ಎಲ್ಲ ಸರಿಯಾಗುತ್ತದೆ. ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.